ಇನ್ನು ಬೆಂಗಳೂರಿನ ಕಾಲ್ತುಳಿತದಲ್ಲಿ 11 ಮಂದಿ ಬಲಿಯಾಗಿದ್ದಾರೆ. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಬಂಧನ ಆಗಿದೆ. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ನಿಖಿಲ್ ಪತ್ನಿ. ತಮ್ಮ ಪತಿಯ ಬಂಧನ ಕಾನೂನು ಬಾಹಿರ ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸಿಎಂ ಸೂಚನೆಯಂತೆ ನಿಖಿಲ್ ಬಂಧಿಸಲಾಗಿದೆ. ಸಂಭ್ರಮಾಚರಣೆಯಲ್ಲಿ ಡಿಸಿಎಂ ಕೂಡ ಭಾಗಿಯಾಗಿದ್ರು. ಸಿಎಂ ಹೇಳಿಕೆ ಆಧರಿಸಿ ನಿಖಿಲ್ ಪತ್ನಿ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹೈಕೋರ್ಟ್ನಲ್ಲಿ. ನಿಖಿಲ್ ಸೋಸಲೆ ಪತ್ನಿ ಮಾಳವಿಕಾ ನಾಯ್ಕ್ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಈ ರಿಟ್ ಅರ್ಜಿಯಲ್ಲಿ ನಿಖಿಲ್ ಪತ್ನಿ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಪತಿಯನ್ನ ಬಂಧನ ಮಾಡಿರೋದು ಕಾನೂನು ಬಾಹಿರ ಅಂತ ಹೇಳಿ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಮುಖ್ಯಮಂತ್ರಿಗಳ ಸೂಚನೆಯಂತೆ ನಿಖಿಲ್ರನ್ನ ಬಂಧಿಸಲಾಗಿದೆ ಅಂತ ಹೇಳಿ ರಿಟ್ ಅರ್ಜಿಯನ್ನ ಸಲ್ಲಿಸಿರೋದು. ಇನ್ನು ಸಂಭ್ರಮಾಚರಣೆಯಲ್ಲಿ ಡಿಸಿಎಂ ಕೂಡ ಭಾಗಿಯಾಗಿದ್ರು. ಸಿಎಂ ಹೇಳಿಕೆಯನ್ನು ಆಧರಿಸಿ ನಿಖಿಲ್ ಪತ್ನಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಿಖಿಲ್ ಸೋಸಲೆ ಪತ್ನಿ ಮಾಳವಿಕಾ ನಾಯ್ಕ್ ತಮ್ಮ ಪತಿಯನ್ನ ಕಾನೂನು ಬಾಹಿರವಾಗಿ ಬಂಧನ ಮಾಡಿದ್ದಾರೆ ಅಂತ ಹೇಳಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ತನಿಖೆ ನಡೆಸದೆ ಸಿಎಂ ಆದೇಶದಂತೆ ಬಂಧನ ಮಾಡಲಾಗಿದೆ. ನಿಖಿಲ್ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗಿದೆ. ಇದರಿಂದಾಗಿ ಕಾನೂನು ಸಂವಿಧಾನವನ್ನ ಕಡೆಗಣಿಸಿ ಬಂಧನ ಮಾಡಲಾಗಿದೆ ಅಂತ ಉಲ್ಲೇಖವನ್ನು ಮಾಡಿದ್ದಾರೆ. ಪಾಸ್ ಇದ್ದವರಿಗಷ್ಟೇ ಸ್ಟೇಡಿಯಂಗೆ ಪ್ರವೇಶ ಆಯಿತು. ಮಾಹಿತಿ ತಿಳಿದ ತಕ್ಷಣ ಆರ್ಸಿಬಿಯಿಂದ ಕಾರ್ಯಕ್ರಮವನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ, ನಿಲ್ಲಿಸಲಾಗಿದೆ. ಯಾವುದೇ ಲೋಪ ಎಸಗಿಲ್ಲ ಅಂತ ಹೇಳಿ ರಿಟ್ ಅರ್ಜಿಯನ್ನು ಸಲ್ಲಿಸಿರೋದು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಆರ್ಸಿಬಿ ಮ್ಯಾನೇಜ್ಮೆಂಟ್ ಇಂದ ಬಂಧನಕ್ಕೊಳಗಾಗಿರುವಂತಹ ಈಗ ನಿಖಿಲ್, ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್, ಆತನ ಪತ್ನಿ ರಿಟ್ ಅರ್ಜಿಯನ್ನ ಸಲ್ಲಿಸಿರೋದು. ಏನೆಲ್ಲ ಅಂಶವನ್ನ ರಿಟ್ ಅರ್ಜಿ ಉಲ್ಲೇಖಿಸಿದ್ದಾರೆ? ಯಾವ ಕಾರಣಕ್ಕಾಗಿ ಬಂಧನ ಕಾನೂನು ಬಾಹಿರ ಅಂತ ಹೇಳಿ ಉಲ್ಲೇಖ ಆಗಿದೆ? ಅಂದ್ರೆ ಇಲ್ಲಿ ಸಾಕಷ್ಟು ಒಂದು ಅಂಶಗಳನ್ನ ಉಲ್ಲೇಖಿಸಿ ಇಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಮಧುಕರ್. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಈ ಬಂಧನ ಏನಿದೆ ಕಾನೂನು ಬಾಹಿರವಾಗಿದೆ. ಇದು ಕೇವಲ ಸಿಎಂ ಹೇಳಿರೋ ಕಾರಣಕ್ಕೆ ಬಂಧನ ಮಾಡಲಾಗಿದೆ ಅನ್ನೋದಷ್ಟು ಆರೋಪಗಳನ್ನ ಇಲ್ಲಿ ನಿಖಿಲ್ ಅವರ ಕುಟುಂಬಸ್ಥರು ಮಾಡಿರುವಂತದ್ದು. ಅಂದ್ರೆ ಕ್ಲಿಯರ್ ಕಟ್ ಆಗಿ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನ ಏನ್ ಹಾಕ್ಲಾಗಿದೆ ಅದ್ರ ಬಗ್ಗೆ ಸಾಕಷ್ಟು ಒಂದು ಮಾಹಿತಿ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಕೆಎಸ್ಸಿಎ ಆಡಳಿತ ಮಂಡಳಿ ಈ ಒಂದು ರಿಟ್ ಅರ್ಜಿಯಲ್ಲಿ ಸಾಕಷ್ಟು ವಾದವನ್ನ ಆರಂಭ ಮಾಡಿರುವಂತದ್ದು. ಅಧ್ಯಕ್ಷ ರಘುರಾಮ್ ಭಟ್ ಮತ್ತೆ ಕಾರ್ಯದರ್ಶಿ ಎ ಶಂಕರ್ ಮತ್ತೆ ಟ್ರೆಜರಿ ಜೈರಾಮ್ ಏನಿದ್ದಾರೆ 3 ಜನ ಸೇರಿ ಅರ್ಜಿಯನ್ನ ಹಾಕಿರುವಂತದ್ದು. ಮತ್ತೆ ಎಫ್ಐಆರ್ ರದ್ದಿಗೆ ಒಂದು ಕೆಎಸ್ಸಿಎ ಮನವಿಯನ್ನು ಕೂಡ ಮಾಡಿತ್ತು. ಬಂಧನದ ಭೀತಿಯಿಂದ ಈ ರೀತಿ ಮಾಡ್ತು ಅಂತ ಅಂದ್ಬಿಟ್ಟು ಹೇಳಲಾಗ್ತಿರುವಂತದ್ದು. ಇನ್ನು ನಿಖಿಲ್ ಅವರ ಕುಟುಂಬಸ್ಥರು ಕೂಡ ಸಾಕಷ್ಟು ಅಂಶಗಳನ್ನ ಇಟ್ಕೊಂಡು ಇಲ್ಲಿ ರಿಟ್ ಅರ್ಜಿಯನ್ನ ಹಾಕೊಂಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಅದರಲ್ಲೂ ಇವತ್ತು ಬಂಧನ ಏನಿದೆ ಇದು ಕೇವಲ ಸಿಎಂ ಸೂಚನೆಯ ಮೇರೆಗೆ ಅವರನ್ನ ಬಂಧನ ಮಾಡಲಾಗಿರುವಂತದ್ದು. ಯಾವುದೇ ರೀತಿಯಾದಂತ ಒಂದು ಕಾನೂನನ್ನ ಇಲ್ಲಿ ಪಾಲನೆ ಮಾಡಿಲ್ಲ ಅನ್ನೋದು ಪ್ರಮುಖವಾದಂತಹ ಇವರು ಆರೋಪವಾಗಿರುವಂತದ್ದು. ಇನ್ನೂ ಕೂಡ ಇವಾಗ ಹಿಂದಿನ ಕೆಲವು ಕ್ಷಣಗಳಲ್ಲಿ ಮತ್ತೆ ಒಂದು ಆರ್ಗ್ಯುಮೆಂಟ್ಸ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಏನ್ ಹೇಳಿಕೆಯನ್ನ ನೀಡಿದ್ರು ಆ ಒಂದು ಹೇಳಿಕೆಯನ್ನ ಆಧರಿಸಿ ಒಂದು ರಿಟ್ ಅರ್ಜಿಯನ್ನ ನಿಖಿಲ್ ಸೋಸಲೆ ಅವರ ವೈಫ್ ಮಾಳವಿಕಾ ನಾಯ್ಕ್ ಏನಿದ್ದಾರೆ ಅವರು ಹಾಕಿರುವಂತದ್ದು. ಅಂದ್ರೆ ಕೇವಲ ಇಲ್ಲಿ ಸಿಎಂ ಆದೇಶಕ್ಕೆ ಅನ್ವಯವಾಗುವಂತೆ ಆರ್ಸಿಬಿ ಒಂದು ನಿಖಿಲ್ ಸೋಸಲೆಯ ಬಂಧನವಾಗಿದೆ. ಯಾವ ರೀತಿ ಕಾನೂನನ್ನ ಫಾಲೋ ಮಾಡಿಲ್ಲ. ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಂಭ್ರಮಾಚರಣೆಯಲ್ಲಿ ಡಿಸಿಎಂ ಕೂಡ ಭಾಗಿಯಾಗಿದ್ರು. ಪತ್ನಿ ಹಾಗೂ 2 ವರ್ಷದ ಮಗುವಿನೊಂದಿಗೆ ಪ್ರಯಾಣಿಸುವಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಬಂಧನ ಮಾಡಲಾಗಿದೆ. ಇನ್ವೆಸ್ಟಿಗೇಷನ್ ಅನ್ನೇ ಮಾಡದೆ ಕೇವಲ ಸಿಎಂ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಅರೆಸ್ಟ್ ಮಾಡಲಾಗಿದೆ. ಕಾನೂನು ಮತ್ತೆ ಸಂವಿಧಾನ ಎರಡನ್ನೂ ಕೂಡ ಕಡೆಗಣಿಸಿ ಇಲ್ಲಿ ಬಂಧನ ಮಾಡಲಾಗಿರುವಂತದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಮಾಡಿರುವಂತದ್ದು. ಅಂದ್ರೆ ಆನ್ಲೈನ್ ಮೂಲಕ ಉಚಿತ ಪಾಸ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಪಾಸ್ ಇದ್ದವರಿಗಷ್ಟೇ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಪ್ರವೇಶವಿತ್ತು. ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಪೊಲೀಸರು ಎಕ್ಸಾಕ್ಟ್ ಆಗಿ ಮಾಡಿಲ್ಲ. ಕೇವಲ ಇದು ಸಿಎಂ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಆಗಿದೆ ಅಂತ ಅಂದ್ಬಿಟ್ಟು ರಿಟ್ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅದು ಕೂಡ ಆರ್ಗ್ಯುಮೆಂಟ್ಸ್ ನಡೆಯುತ್ತೆ. ಏನಾಗುತ್ತೆ ಏನು ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಅದಲ್ದಿರ ಎಫ್ಐಆರ್ ಅನ್ನೇ ರದ್ದು ಕೋರಿ ಕೆಎಸ್ಸಿಯ ಒಂದು ಪದಾಧಿಕಾರಿಗಳಿದ್ದಾರೆ ಅವರು ಕೂಡ ರಿಟ್ ಹಾಕಿರೋದು ಅದ್ರ ಕೂಡ ವಿಚಾರಣೆ ಇದೀಗ ನಡೆಸಿರುವಂತದ್ದು ಮಧುಕರ್. ಅಂದ್ರೆ ಚೇತನ್, ಇಲ್ಲಿ ನಿಖಿಲ್ ಅರೆಸ್ಟ್ ಮಾಡೋದಕ್ಕೆ ಏನೆಲ್ಲ ಅಂಶಗಳನ್ನ ಪರಿಗಣಿಸಲಾಗಿತ್ತು ಅಂತ? ಅಂದ್ರೆ ಯಾವುದೇ ರೀತಿಯಾದಂತ ಅಂಶಗಳನ್ನ ಪರಿಗಣಿಸಿಲ್ಲ ಅನ್ನೋದು ಇವರ ವಾದ. ಅಂದ್ರೆ ಇಲ್ಲಿ ಪೊಲೀಸರ ವಾದ ಏನಂತಂದ್ರೆ ಎಫ್ಐಆರ್ ಆದ ನಂತರ ಆರೋಪಿಗಳೇನಿದ್ದಾರೆ ಸಹಜವಾಗಿ ಮೊದಲಿಗೆ ಒಂದು ಬಂಧನ ಪ್ರಕ್ರಿಯೆಯನ್ನ ಮಾಡಲಾಗುತ್ತೆ. ಬಂಧನ ಪ್ರಕ್ರಿಯೆಯನ್ನ ಮಾಡಿ ಆನಂತರ ಅವರಿಂದ
ಏನು ಅವರ ಮೇಲೆ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಮ್ಯಾನೇಜ್ಮೆಂಟ್ ನಿಖಿಲ್ ಏನಿದ್ದಾರೆ ಅವರು ಏನು ಈ ರೀತಿ ಒಂದು ಕ್ರೌಡ್ ಗ್ಯಾದರ್ ಆಗಿದ್ದಕ್ಕೆ ಪ್ರಮುಖ ಕಾರಣವಾಗಿದ್ರು. ಹೀಗಾಗಿ ಅವರನ್ನ ಬಂಧನ ಮಾಡಲಾಗಿದೆ ಅನ್ನೋದು ಪೊಲೀಸರ ವಾದವಾಗಿರುವಂತದ್ದು. ಅಂದ್ರೆ ಪೊಲೀಸರು ಅರೆಸ್ಟ್ ಮಾಡೋದಕ್ಕೂ ಮುಂಚೆ ಕಾನೂನು ಮತ್ತೆ ಕಾನ್ಸ್ಟಿಟ್ಯೂಷನ್ ನ ಫಾಲೋ ಮಾಡಬೇಕಿತ್ತು, ಅದು ಫಾಲೋ ಮಾಡಿಲ್ಲ ಅನ್ನೋದು ನಿಖಿಲ್ ಪರ ವಕೀಲರು ಏನ ರಿಟ್ ಅರ್ಜಿಯಲ್ಲಿ ಸಲ್ಲಿಸಿದರೆ ಅವರ ಒಂದು ಆರೋಪವಾಗಿರುವಂತದ್ದು. ಸದ್ಯಕ್ಕೆ ನಿಖಿಲ್ ಬಂಧನವನ್ನ ಅಂದ್ರೆ ಮೊದಲಿಗೆ ಈ ರೀತಿ ಕ್ರೌಡ್ ಮತ್ತೆ ಟಿಕೆಟ್ ಆನ್ಲೈನ್ ನಲ್ಲಿ ಬಿಟ್ಟಿರುವಂತದ್ದು, ಪಾಸಸ್ ಬಿಟ್ಟಿರುವಂತದ್ದು, ಇದಕ್ಕೆಲ್ಲ ಮೂಲ ಕಾರಣ ನಿಖಿಲ್ ಅನ್ನೋದು ಪೊಲೀಸರ ವಾದವಾಗಿರುವಂತದ್ದು. ಯಾವ ರೀತಿ ಒಂದು ಆರ್ಗ್ಯುಮೆಂಟ್ಸ್ ನೀಡುತ್ತೆ, ಏನೆಲ್ಲ ಒಂದು ಆರ್ಗ್ಯುಮೆಂಟ್ಸ್ ಅನ್ನ ಹಾಕಿ ಇಲ್ಲಿ ಏನ್ ರಿಟ್ ಅರ್ಜಿಯನ್ನ ರದ್ದಿಗೆ ಒಂದು ಕೋರಿದ್ದಾರೆ ಏನು ಅನ್ನೋದು ಈಗ ಮತ್ತೆ ಒಂದು ವಿಚಾರಣೆಗೆ ಬರೋದ್ರಿಂದ ಎಲ್ಲಾ ಅಂಶಗಳು ಇನ್ನಷ್ಟು ಬಯಲಿಗೆ ಬರ್ಬೇಕಾಗತ್ತೆ. ಮಧು ಸರ್, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.